ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಎಲ್ಲರೂ ಅಧಿಕ ಮಾಸದ ಆಚರಣೆಯನ್ನು ಹೇಗೆ ಪ್ರಾರಂಭ ಮಾಡಿದ್ದೀರಾ? ರಂಗೋಲಿ ಅಂತೂ ಪ್ರತಿನಿತ್ಯ ಹಾಕ್ಕೊಳ್ಳೇಬೇಕು. 33 ದೀಪವನ್ನು ಹಚ್ಕೊಳ್ಬೇಕು. ಇನ್ನು ಮಿಕ್ಕಿದ್ದೆಲ್ಲ ದಾನ ಎಲ್ಲ ನಿಮ್ಮ ಶಕ್ತ್ಯಾನುಸಾರ ಮಾಡಲೇಬೇಕು. 33ಕ್ಕಿಂತ ಕಡಿಮೆ ಇರಬಾರ್ದು, 33ರಿಂದ ಮೇಲೆ ಇರಬೇಕು. ನಾವು ಹೂವು, ಗೆಜ್ಜೆ ವಸ್ತ್ರ, ದೀಪ, ರಂಗೋಲಿ ಏನೇ ಹಾಕಿದ್ರೂ 33 ಸಂಖ್ಯೆಗೆ ಪ್ರಾಶಸ್ತ್ಯ. ಅದಕ್ಕೆ ಕಡಿಮೆ ಬೇಡ, ಅದಕ್ಕೆ ಹೆಚ್ಚು ಎಷ್ಟಾದರೂ ಅಧಿಕಸ್ಯ ಅಧಿಕ ಫಲಂ ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಈ ದಿನ ನಾವು ನಿತ್ಯದಾನದಲ್ಲಿ ಏನೇನು ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ನನಗೂ ಸಮಯದ ಅಭಾವ ಇರೋದ್ರಿಂದ ನನಗೆ ವಿಡಿಯೋ ಕೊಡಲಿಕ್ಕಾಗಲಿಲ್ಲ. ಹೋದ ಸಾರಿ ಅಧಿಕ ಮಾಸದಲ್ಲಿ ಕೊಟ್ಟಿದ್ದೆ. ಪಾಡ್ಯದ ದಿವಸ ಇದು ನಿತ್ಯದಾನ ಮಾಡ್ಕೊಳ್ತಕ್ಕಂಥದ್ದು. ನಿತ್ಯದಾನದಲ್ಲಿ ಬರ್ತಕ್ಕಂಥ ದಾನಗಳು ಏನು ಅನ್ನೋದನ್ನು ಇವತ್ತು ನಾವು ನೋಡ್ತಿದ್ದೀವಿ. ಈ ದಾನ ಮಾಡುವಾಗ ನಾವು ವೀಳ್ಯದೆಲೆ, ಅಡಿಕೆ, ದಕ್ಷಿಣೆಯನ್ನು ಇಡಲೇಬೇಕು. ಅರಿಶಿಣ, ಕುಂಕುಮ, ಬಳೆ ಇದನ್ನು ಕೂಡ ನಾವು ಇಡಲೇಬೇಕು. ಪ್ರತಿನಿತ್ಯ ದಾನ ಮಾಡೋದ್ರಲ್ಲಿ ನಾವು ಇದನ್ನು ಇಟ್ಟೇ ಕೊಡಬೇಕು. ನಾನು ಅದನ್ನು ಪ್ರತ್ಯೇಕ ಹೇಳೋದಿಲ್ಲ. ಪಾಡ್ಯದ ದಿವಸ ಕೂಡ ನಾವು ಅರಿಶಿಣ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಬಿದಿಗೆ ಕೂಡ ಅರಿಶಿಣ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ. ಇನ್ನು ತದಿಗೆ ದಿವಸ ಕೊಬ್ಬರಿ ಸಕ್ಕರೆ. ಈ ರೀತಿಯಾಗಿ ನಾವು ಕೊಬ್ಬರಿ ಸಕ್ಕರೆಯನ್ನು ಒಣ ಕೊಬ್ಬರಿನೂ ಕೊಡಬಹುದು, ಹಸಿ ಕೊಬ್ಬರಿನೂ ಕೊಡಬಹುದು, ಬೆರೆಸಿ ಕೂಡ ಕೊಡಬಹುದು ದೇವರ ನೈವೇದ್ಯವನ್ನು ಮಾಡಿ. ಇದನ್ನೆಲ್ಲ ದೇವರ ನೈವೇದ್ಯ ಮಾಡಿ ಕೊಡೋದು ಒಂದು ವಿಶೇಷ. ತದಿಗೆ ದಿವಸ ಕೊಬ್ಬರಿ ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು. ಇನ್ನು ಚೌತಿ ದಿವಸ ಸಕ್ಕರೆ, ಲಿಂಬೆಹಣ್ಣು, ಏಲಕ್ಕಿಯನ್ನು ದಾನ ಮಾಡಬೇಕು. ಪಂಚಮಿ ದಿನ ಅಕ್ಕಿಯನ್ನು ದಾನ ಮಾಡಬೇಕು. ಷಷ್ಠಿಯಲ್ಲಿ ಮೊಸರನ್ನು ದಾನ ಮಾಡಬೇಕು. ಇನ್ನು ಸಪ್ತಮಿಯಲ್ಲಿ ಹಣ್ಣುಗಳನ್ನು ದಾನ ಮಾಡಬೇಕು. ಅಷ್ಟಮಿಯಲ್ಲಿ ತೊಗರಿಬೇಳೆಯನ್ನು ಕೊಡಬೇಕು. ನವಮಿಯಲ್ಲಿ ಗೋರಿಕಾಯನ್ನು ಕೊಡಬೇಕು. ಅದಕ್ಕೆ ಚವಳೆಕಾಯಿ ಅಂತ ಕರೀತಾರೆ ಅಥವಾ ಗೋರಿಕಾಯಿ ಅಂತ ಕರೀತಾರೆ, ಅದು ಸಿಗತ್ತೆ. ನವಮಿಯಲ್ಲಿ ಅದನ್ನು ಕೊಡಬೇಕು. ದಶಮಿಯಲ್ಲಿ ಬೆಲ್ಲದ ಅಚ್ಚನ್ನು ಕೊಡಬೇಕು. 2 ಬೆಲ್ಲದ ಅಚ್ಚನ್ನು ಕೊಡಬೇಕು. ದ್ವಾದಶಿಯಲ್ಲಿ ಹಾಲನ್ನು ಕೊಡಬೇಕು. ದ್ವಾದಶಿ ದಿನ. ಏಕಾದಶಿ ದಾನ ಇರೋದಿಲ್ಲ. ತ್ರಯೋದಶಿಯಲ್ಲಿ ಗೋಧಿ ಹಿಟ್ಟನ್ನು ಕೊಡಬೇಕು. ಚತುರ್ದಶಿಯಲ್ಲಿ ಮಲ್ಲಿಗೆ ಹೂವನ್ನು ಕೊಡಬೇಕು. ಹುಣ್ಣಿಮೆಯಲ್ಲಿ ಸೌತೆಕಾಯನ್ನು ಕೊಡಬೇಕು. ಇನ್ನು ಹುಣ್ಣಿಮೆ ಆದ ನಂತರ ಬರ್ತಕ್ಕಂಥ ಪಾಡ್ಯದಲ್ಲಿ ಪಾಡ್ಯ ಹೀರೆಕಾಯಿಯನ್ನು ಕೊಡಬೇಕು. ಬಿದಿಗೆ, ಗೆಡ್ಡೆ, ಗೆಣಸುಗಳನ್ನು ಕೊಡ್ಬೋದು. ಈ ಬಾಳೆದಿಂಡನ್ನು ಕೂಡ ಕೊಡಬಹುದು. ಬಹುಳ ತದಿಗೆಯಲ್ಲಿ ನಾವು ಕುಪ್ಪಸ ಮತ್ತು ಈ ಗೌರಿ ಆಭರಣಗಳನ್ನು ಕೊಡಬೇಕು. ಇನ್ನು ಚೌತಿಯಲ್ಲಿ ಹುರಿಗಡಲೆಯನ್ನು ಕೊಡಬೇಕು. ಪಂಚಮಿಯಲ್ಲಿ ಕಡಲೆಕಾಯಿ ಬೀಜವನ್ನು ಕೊಡಬೇಕು. ಷಷ್ಠಿಯಲ್ಲಿ ರವೆಯನ್ನು ಕೊಡಬೇಕು. ಇನ್ನು ಸಪ್ತಮಿಯಲ್ಲಿ ಶ್ರೀಕೃಷ್ಣನ ಸಮೇತ ತುಳಸಿಯನ್ನು ದಾನವಾಗಿ ಕೊಡಬೇಕು. ಈ ರೀತಿಯಾಗಿ ತುಳಸಿ ಗಿಡವನ್ನು ಕೊಡಬೇಕು. ಅಷ್ಟಮಿಯಲ್ಲಿ ಹತ್ತಿಯನ್ನು ಕೊಡಬೇಕು. ನವಮಿಯಲ್ಲಿ ಕಡಲೆ ಹಿಟ್ಟನ್ನು ಕೊಡಬೇಕು. ದಶಮಿಯಲ್ಲಿ ಗಾಜಿನ ಬಳೆ ಕೊಡಬೇಕು. ದ್ವಾದಶಿಯಲ್ಲಿ ಹೆಸರು ಬೇಳೆಯನ್ನು ಕೊಡಬೇಕು. ತ್ರಯೋದಶಿಯಲ್ಲಿ ಅವಲಕ್ಕಿ ಕೊಡಬೇಕು. ಇನ್ನು ಚತುರ್ದಶಿಯಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಕೊಡಬೇಕು. ಗ್ರೌಂಡ್ನಟ್ ಆಯಿಲ್ ಅಂತ ಬರುತ್ತಲ್ಲ, ಕಡಲೆಕಾಯಿ ಎಣ್ಣೆ, ಇದನ್ನು ದಾನವಾಗಿ ಕೊಡಬೇಕು. ಅಮಾವಾಸ್ಯೆ ದಿನ ಕಡಲೆಬೇಳೆ ಕೊಡಬೇಕು. ಇನ್ನು ಜ್ಯೇಷ್ಠ ಮಾಸದ ನಿಜ ಜ್ಯೇಷ್ಠ ಪಾಡ್ಯದ ದಿವಸ ಮತ್ತೆ ಒಬ್ಬ ಮುತ್ತಿಗೆಗೆ ಕರೆದು ಕುಪ್ಪಸದ ಬಟ್ಟೆಯನ್ನು ಈ ರೀತಿಯಾಗಿ ಮಂಗಳ ದ್ರವ್ಯಗಳನ್ನು ದಾನ ಮಾಡಬೇಕು. ಇನ್ನು ಅಧಿಕ ಮಾಸ ಆರಂಭ ಆಗ್ತಿದ್ದಂಗೆ ನಾವು ಯಾವುದಾದ್ರೂ ವ್ರತವನ್ನು ಇಟ್ಕೊಳ್ಬಹುದು. ಉಪವಾಸ ವ್ರತ, ಧಾರಣೆ ಪಾರಣೆ, ಏಕಭುಕ್ತಿ, ನಕ್ತ ಭೋಜನ, ಈ ರೀತಿ ಯಾವುದಾದ್ರೂ ಒಂದು ನಾವು ವ್ರತವನ್ನು ಇಟ್ಕೊಳ್ಬಹುದು. ಮತ್ತು ವಿಷ್ಣು ಪಂಚಕವನ್ನು ಇಟ್ಕೊಳ್ಬಹುದು. 5 ಉಪವಾಸ ಬರುತ್ತೆ. 2 ಏಕಾದಶಿ, 1 ಶ್ರವಣ ನಕ್ಷತ್ರ, 1 ಹುಣ್ಣಿಮೆ ಮತ್ತು 1 ಅಮಾವಾಸ್ಯೆ. ಈ ರೀತಿಯಾಗಿ 5 ಉಪವಾಸವನ್ನು ಮಾಡಿದ್ರೆ ಅದಕ್ಕೆ ವಿಷ್ಣು ಪಂಚಕ ಅಂತಾರೆ. ಇದನ್ನು ಕೂಡ ಮಾಡಬಹುದು. ಇದನ್ನು ಮಾಡಿದ್ರೆ ಮೋಕ್ಷನೇ ಕೊಡ್ತೀನಿ ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಇನ್ನು 1 ತಿಂಗಳು ಪೂರ್ತಿ ನಿತ್ಯ ತಾಂಬೂಲ ದಾನ ಮಾಡಿದ್ರೆ ಅಖಂಡ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ. ಇನ್ನು ದೇವರ ಸನ್ನಿಧಾನದಲ್ಲಿ ಅಖಂಡ ದೀಪವನ್ನು ನಾವು ಸ್ಥಾಪನೆ ಮಾಡಿದ್ರೆ ಅಖಂಡ ಲಕ್ಷ್ಮೀ ಪ್ರಾಪ್ತಿ ನಮಗೆ ಬರುತ್ತೆ. ಇನ್ನು ಈ ಮಾಸದಲ್ಲಿ ಗಂಗಾ, ಕಾವೇರಿ, ನರ್ಮದಾ ಈ ರೀತಿ ಸ್ನಾನದಿಂದ ಪಾಪಗಳು ನಾಶ ಆಗತ್ತೆ. ಇನ್ನು ಅಧಿಕ ಮಾಸದಲ್ಲಿ ಬೃಹನ್ನಾರದಿಯ ಪುರಾಣದಲ್ಲಿ ಇದರ ಮಹಿಮೆಯೆಲ್ಲ ನಮಗೆ ತಿಳಿಸಿದ್ದಾರೆ. ಇದನ್ನು ಓದಬೇಕು ಮತ್ತು ಇದನ್ನು 33 ಪ್ರತಿಗಳನ್ನು ಮಾಡಿಸಿ ದಾನವನ್ನಾಗಿ ಕೂಡ ಕೊಡಬಹುದು. ನಾವು ಏನು ರಂಗೋಲಿ ಹಾಕ್ಕೊಳ್ತೀವಿ ಅದನ್ನು ಕೂಡ 33 ದಾನವಾಗಿ ಕೊಡಬಹುದು ಈ ಮಾಸದಲ್ಲಿ. ಈ ನಿತ್ಯ ದಾನ ಮಾಡ್ತಕ್ಕಂಥದ್ದೆಲ್ಲ 33 ಅಂತ ಹೇಳಿ ಇದಕ್ಕೆ ನಿಯಮ ಇಲ್ಲ. 2 ಕೊಡಬೇಕು. 1 ಏನು ಕೊಡಬಾರ್ದು, 2
ಕೊಡಬೇಕು. ಏನೇ ಕೊಟ್ಟರು 2 ದಾನವಾಗಿ ಕೊಡಬೇಕು. ಅದಕ್ಕೆ ಮೇಲೆ ಶಕ್ತಿ ಇದ್ದರೆ ಕೊಡಬಹುದು, 2ಕ್ಕಿಂತ ಕಡಿಮೆ ಕೊಡಬೇಡಿ. 33 ಕೊಡಬೇಕು ಅನ್ನೋದೇ ನಿಯಮ ಇದಕ್ಕಿಲ್ಲ. ಆದರೆ ಅಧಿಕ ಮಾಸದಲ್ಲಿ ಏನಾದರೂ ಒಂದಾದರೂ ಕೂಡ 33 ದಾನವನ್ನು ಮಾಡೋದ್ರಿಂದ ವಿಶೇಷ ಸೌಭಾಗ್ಯ ಪ್ರಾಪ್ತಿ ಆಗತ್ತೆ. ಈ ರೀತಿ ತುಳಸಿಯನ್ನು ನಾವು ದಾನ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಈ ರೀತಿಯಾಗಿ ತುಳಸಿಯನ್ನು 33 ದಾನ ಮಾಡಬಹುದು. 33 ದಾನಕ್ಕೆ ಇನ್ನು ಹಣತೆಯನ್ನು ದಾನ ಮಾಡಬಹುದು, ದೀಪಗಳನ್ನು ದಾನ ಮಾಡಬಹುದು, ಅಪ್ಪುಪ್ಪವನ್ನು ದಾನ ಮಾಡಬೇಕು. ಇನ್ನು ವ್ರತಗಳಲ್ಲಿ ಏಕಾದಶಿ ಅಂತೂ ನಿರಾಹಾರ ಮಾಡಲೇಬೇಕು. 2 ಏಕಾದಶಿಯನ್ನು ನಿರಾಹಾರ ಮಾಡಲೇಬೇಕು. ಅದರ ಮೇಲೆ ಒಂದಾದರೂ ಉಪವಾಸ ಮಾಡಿದ್ರೆ ಅದರ ಕೋಟಿ ಪಟ್ಟು ಪುಣ್ಯ ಕೊಡ್ತೀನಿ ಅಂತ ಹೇಳಿ ಬೃಹನ್ನಾರಧ್ಯ ಪುರಾಣದಲ್ಲಿ ಕೃಷ್ಣ ಹೇಳಿದ್ದಾನೆ. ನಮಗೆ ಹೆಚ್ಚು ಹಣ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಇರೋದಲ್ಲಿ ಮಾಡ್ಕೊಳ್ತೀವಿ ಅನ್ನೋರು ರಂಗೋಲಿ ಸೇವೆ ಮಾಡ್ಬೋದು, ಗೆಜ್ಜೆ ವಸ್ತ್ರವನ್ನು ಹಾಕ್ಬೋದು. ನಿತ್ಯ 33 ಹೂಗಳನ್ನು ಹಾಕ್ಬೋದು. ಹೂಗಳು ಕೊಂಡು ಹೂವನ್ನು ಹಾಕೋದ್ರಿಂದ ಅದು ಅಷ್ಟು ಶ್ರೇಯಸ್ಸಲ್ಲ. ಆದರೆ ಮನೆಯಲ್ಲಿ ಬಿಟ್ಟಂತಹ ಪತ್ರೆಗಳು, ಹೂಗಳು ಇದನ್ನು ಹಾಕಬಹುದು, ದೇವರಿಗೆ ಏರಿಸಬಹುದು. ಇನ್ನು ಏಕಾದಶಿ ಮಾಡೋದಾಗಲಿ ಉಪವಾಸ ಮಾಡೋದಾಗಲಿ ಅದು ನಮಗೆ ಬಿಟ್ಟಿದ್ದು. ಅದನ್ನು ನಾವು ಮಾಡೋದ್ರಿಂದ ನಮ್ಮ ಒಂದು ಪಾಪಗಳೆಲ್ಲ ಪರಿಹಾರ ಆಗುತ್ತೆ. 33 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರ ಆಗೋದ್ರಿಂದ ಈ ಉಪವಾಸಗಳನ್ನು ನಾವು ಮಾಡಬಹುದು. ಎಲ್ಲದಕ್ಕೂ ಹಣವನ್ನೇ ಖರ್ಚು ಮಾಡಬೇಕು ಅನ್ನೋ ನಿಯಮ ಇಲ್ಲ. ಯಥಾಶಕ್ತಿ ಎಲ್ಲವೂ ಮಾಡ್ಬೋದು. ಏನೂ ಮಾಡಲಿಕ್ಕಾಗದೇ ಇದ್ದರೆ ನಿತ್ಯದಾನ ಕೂಡ ಇದನ್ನು ಮಾಡಬಹುದು. ದಾಸರ ಪದಗಳನ್ನು ಹೇಳ್ಬೋದು, 33 ಸುಳಾದಿಗಳನ್ನು ಹೇಳ್ಬೋದು, ಉಗಾಭೋಗಗಳನ್ನು ಹೇಳ್ಬೋದು, ನಮಸ್ಕಾರವನ್ನು ಮಾಡಬಹುದು, ಭಾಗವತಾದಿ ಪ್ರವಚನಗಳನ್ನು ಕೇಳಬಹುದು. ಇದೆಲ್ಲ ಕೂಡ ನಮಗೆ ಯಾವುದೇ ಆಯಾಸ ಇಲ್ಲದೆ, ಶ್ರಮ ಇಲ್ಲದೆ ಅಥವಾ ವಿತ್ತ ಅಂದರೆ ದುಡ್ಡು ಖರ್ಚು ಮಾಡದೆ ನಮಗೆ ಆಗ್ತಕ್ಕಂಥ ಸುಲಭ ಉಪಾಯಗಳು. ಸಮಯ ಅವಕಾಶ ಬಂದಾಗ ಆದಷ್ಟು ಅದನ್ನು ದುರುಪಯೋಗ ಮಾಡದೆ ಇದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇದರಲ್ಲೇ ಇಟ್ಟು ನಾವು ಇದರಲ್ಲೇ ಕಾಲವನ್ನು ಕಳೆಯೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.